ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಳೆದ 3-4 ವರ್ಷಗಳಿಂದ ಅಂದ್ರೆ ಕೋವಿಡ್ ಆದ ಬಳಿಕ ಇದ್ದಕ್ಕಿದ್ದಂಗೆ ಹೊಸ ಬಿಸ್ನೆಸ್ ಒಂದು ಶುರು ಆಗ್ಬಿಟ್ಟಿದೆ. ಏನದು? ಅದೇ ಈ ದೇವಸ್ಥಾನಗಳ ಹೆಸರಲ್ಲಿ ನಡೀತಾ ಇರೋ ಬಿಸ್ನೆಸ್, ಅರ್ಥಾತ್ ದಂಧೆ. ಒಣಮೆಣಸಿನಕಾಯಿನ ರುಬ್ಬಿ ದೇವ್ರಿಗೆ ಹಚ್ಚೋದ್ರಿಂದ ನಿಮ್ಮೇಲ್ ಬಿದ್ದಿರೋ ಕೆಟ್ಟ ಕಣ್ಗಳು, ಮಾಟ ಮಂತ್ರ ಪ್ರಯೋಗ. ಈ ವಿಡಿಯೋದಲ್ಲಿ ಕೆಲವೊಂದು ದೇವಸ್ಥಾನಗಳು ಹೇಗೆ ಜನರಿಂದ ಹಣ ಲೂಟಿ ಮಾಡ್ತಿದ್ದಾರೆ, ಇದನ್ನ ನಂಬಿ ಜನ ಹೇಗೆ ಸಾವಿರಾರು ರೂಪಾಯಿ ಕಳ್ಕೋತಾ ಇದ್ದಾರೆ, ಇವ್ರು ಹೇಳೋದೆಲ್ಲ ನಿಜಾನ ಸುಳ್ಳ, ಅಲ್ಲಿಗೆ ಹೋಗ್ ಬಂದಿರೋ ಜನಗಳಿಗೆ ಪರಿಹಾರ ಸಿಕ್ಕಿದ್ಯಾ, ಹೋಗ್ ಬಂದಿರೋರು ಏನ್ ಹೇಳಿದ್ದಾರೆ, ಸತ್ಯಾಸತ್ಯತೆ ಏನು ಎಲ್ಲವನ್ನು ಹೇಳಿದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಟೆಕ್ನಾಲಜಿ ಮುಂದುವರೆದಂಗೆ ಅನಕ್ಷರತೆ ದೂರ ಆಗ್ಬೇಕು, ಮೌಢ್ಯತೆ ನಾಶ ಆಗ್ಬೇಕು. ಆದ್ರೆ ಇದೇನ್ ಶಿವ ವಿಚಿತ್ರ, ಟೆಕ್ನಾಲಜಿ ಮುಂದುವರೆದಂಗೆ ಅನ್ಎಜುಕೇಟೆಡ್ಸ್ ಗಳ ಸಂಖ್ಯೆ ಹಾಗೂ ಮೌಢ್ಯತೆ ಎರಡು ಜಾಸ್ತಿನೇ ಆಗ್ತಾ ಇದೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಮಕ್ಕಳಾಗಬೇಕು ಅಂದ್ರೆ ಆಲದ ಮರಕ್ಕೆ ತೆಂಗಿನಕಾಯಿ ಕಟ್ರಿ, ಕೋರ್ಟ್ ಕೇಸ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಗೊಂಬೆ ಕಟ್ರಿ, ಮದುವೆ ಆಗ್ಬೇಕು ಅಂದ್ರೆ ಅರಿಶಿಣದ ಕೊಂಬು ಕಟ್ರಿ, ಏನೇ ಪ್ರಾಬ್ಲಮ್ ಇದ್ರು ಮೆಣಸಿನಕಾಯಿನ ಆರ್ದು ಹಚ್ಬಿಡ್ರಿ ಅನ್ಕೊಂಡು ಡಿಸೈನ್ ಆಫರ್ ಗಳು ಕೊಡ್ತಾವ್ರೆ. ಇನ್ನೊಂದು ಚಿಕ್ಕ ಪೂಜೆ ಇದೆಯಪ್ಪ. ಏನ್ ಸಮೇತ 5 ತೆಂಗಿನಕಾಯಿ ಹೊಡಿಬೇಕು. ಮುಂಚೆ ಇಲ್ಲಿಗಲ್ ಗ್ಯಾಂಬ್ಲಿಂಗ್ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡ್ತಿದ್ದ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಗಳು ಈಗ ದುಡ್ಡಿಗೋಸ್ಕರ ಇಂತಹ ಪ್ರಮೋಷನ್ಸ್ ಗಳು ಮಾಡ್ಕೊಂಡು ಟೆಂಪಲ್ ರನ್ ಆಡ್ತಿದ್ದಾರೆ. ನೀವು ಉದಾರ ಆಗಲ್ಲ ಬಿಡಿ. ಸೊ ಇವ್ರು ಮಾಡಿರೋ ಈ ಟೆಂಪಲ್ ಪ್ರಮೋಷನ್ಸ್ ಗಳು ಎಷ್ಟು ಫೇಕು ಎಷ್ಟು ರಿಯಲ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದಲು ಈ ವಿಡಿಯೋ ನೋಡಿ. ಕಾಲಿನ ಪೇನು, ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡ್ತಾರಿಲ್ಲ, ತುಂಬಾನೇ ಪೇನ್ ಬರ್ತಾ ಇತ್ತು. ಸೊ ಈ ಕಾಲಿನ ಪೇನು, ಫೈನಾನ್ಷಿಯಲ್ ಟೆನ್ಷನ್, ಇದು ಎಲ್ಲರೂ ತಡ್ಕೊಳಕ್ ಆಗದೆ ನಾನು ಈ ನಿರ್ಧಾರ ತಗೊಂಡ್ಬಿಟ್ಟೆ. ಇದ್ರ ಮೇಲೂ ನೀವು ನನಗೆ ಸಹಾಯ ಮಾಡ್ಬೇಕು ಅಂತ ಮನ್ಸಿದ್ರೆ ದಯವಿಟ್ಟು ನನಗೆ ಸಹಾಯ ಮಾಡಿ. ಈ ಋಣವನ್ನ ನಾನು ಮತ್ತೆ ಎಲ್ರಿಗೂ ತೀರ್ಸ್ಕೊಂಡ್ ಬರ್ತೀನಿ. ಟೆಂಪಲ್ ಅನ್ಬಿಟ್ಟು ಇದ್ಯಾವ್ದೋ ಟ್ರಾಜಿಡಿ ವಿಡಿಯೋ ತೋರಿಸ್ತಾ ಇದೆಯಲ್ಲ ಶಿವ ಅನ್ಕೊಂಡ್ರ, ಅಲ್ಲೇ ಇರೋದು ಟ್ವಿಸ್ಟ್. ಈ ಹುಡುಗ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡೋದು ನೋಡಿರ್ತೀರಾ. ಈಗ ಈತ ಅದೇನೋ ತನ್ನ ಚೀಟಿ ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ, ಮೋಸ ಆಗೋಗಿದೆ, ಸಾಲ್ದಕ್ಕೆ ತನ್ನ ಕಾಲಲ್ಲಿ ನರ ಸಮಸ್ಯೆ ಆಗಿದೆ, ಆಪರೇಷನ್ ಮಾಡಿಲ್ಲ ಅಂದ್ರೆ ಡಾಕ್ಟರ್ ಕಾಲ್ನೇ ತೆಗಿಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅನ್ಕೊಂಡು ದಯವಿಟ್ಟು ಜನಗಳು ಹಣ ಸಹಾಯ ಮಾಡಿ ಅಂತ ರೀಲ್ಸ್ ಅಲ್ಲಿ ಕಣ್ಣೀರ್ ಹಾಕೊಂಡು ಕೂತಿದ್ದಾನೆ. ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಇದೇ ಹುಡುಗ ಕೆಲವು ತಿಂಗಳ ಹಿಂದೆ ಇವ್ರ ಆಂಟಿ ಜೊತೆ ಒಂದು ಪ್ರಮೋಷನ್ ವಿಡಿಯೋ ಮಾಡಿದಾನೆ. ದೇವರ ಹತ್ರ ನೀವು ಭಕ್ತಿಯಿಂದ ಬೇಡಿ ತಮ್ಮ ಕಷ್ಟಗಳನ್ನು ನಿರ್ವಹಿಸುವಂತ 9 ವಾರ ಬಂದು ಇಲ್ಲಿ ಕಾಯಿ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಓಹೋ ಮಗ, ನೀನು 9 ವಾರ ಕಾಯ ಕಟ್ಬಿಟ್ಟು ನಿನ್ ಸಮಸ್ಯೆನೆಲ್ಲ ಬಗೆಹರಿಸ್ಕೊಬಿಡತ್ತಾನೆ. ಇಲ್ಲ ನಿಮ್ ಚಿಕ್ಕಮ್ಮಂಗೆ ಹೇಳ ಮಗ, ನಿನ್ ಪರವಾಗಿ ಕಾಯಿ ಕಟ್ಬಿಟ್ಟು ನಿನ್ ಕಾಲ ವಾಸಿ ಮಾಡ್ಕೊಡ್ಲಿ. ತೆಂಗಿನಕಾಯಿ ಕಟ್ಬಿಟ್ರೆ ಎಂತ ಸಮಸ್ಯೆ ಇದ್ರು ಬಗೆಹರಿಯುತ್ತೆ ಅಂತ ದುಡ್ಡಿಸ್ಕೊಂಡ್ ಪ್ರಮೋಷನ್ ಮಾಡಿರೋ ಈ ಪುಣ್ಯಾತ್ಮ ಈಗ ತಾನೇ ಸಮಸ್ಯೆ ಹೇಳ್ಕೊಂಡು ಜನಗಳ ಹತ್ರ ಸಹಾಯ ಬೇಡ್ತಾ ಕೂತಿದ್ದಾನೆ. ಸೊ ಇವ್ರು ಮಾಡಿರೋ ಪ್ರಮೋಷನ್ ಎಲ್ಲ ಫೇಕು. ಇವ್ರು ಹೇಳ್ದಂಗೆ ಕಾಯಿ ಕಟ್ಟೋದ್ರಿಂದ ಯಾವುದೇ ಪರಿಹಾರ ಸಿಗೋಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಅರ್ಥ ಆಯ್ತು ಅನ್ಸುತ್ತೆ. ಈ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಗಳ ಕಥೆಯಲ್ಲ ಇಷ್ಟೇ. ಹಣಕ್ಕಾಗಿ ಇವ್ರು ಮಾಡದೇ ಇರೋ ಪ್ರಮೋಷನ್ಸ್ ಗಳಿಲ್ಲ, ಜನಗಳನ್ನ ಯಾಮಾರಿಸ್ತಾ ಇರೋ ರೀತಿಗಳೇ ಇಲ್ಲ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅಂತ ದೊಡ್ಡೋರ್ ಸುಮ್ನೆ ಹೇಳಿದಾರಿಯೇ. ಮೊದ್ಲೇ ಸಾಲ ಸೋಲ ಮಾಡಿ ದುಡ್ಡಿಲ್ಲ ಅಂತ ನೊಂದು ಬೆಂದ ಜನ ಇವ್ರ ವಿಡಿಯೋಸ್ ನೋಡಿ ಇಂಥದ್ದೆಲ್ಲ ಮಾಡಿದ್ರೆ ತಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ಕೊಂಡು ಇನ್ನೊಂದ್ ಸ್ವಲ್ಪ ಸಾಲ ಸೋಲ ಮಾಡಿ ಅಲ್ಲೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೊನೆಗೆ ಆ ದುಡ್ಡು ಕಳ್ಕೊಂಡು ಏನೂ ಪರಿಹಾರ ಸಿಕ್ಕಿಲ್ಲ ಅಂದಾಗ ಇವ್ರಿಗೆ ಹಿಡಿ ಶಾಪ್ ಹಾಕದೆ ಬಿಡ್ತಾರಾ? ಆ ಬಡವರು ಶಾಪ ಇವ್ರನ್ನ ತಟ್ಟದೆ ಬಿಡುತ್ತಾ? ಅದರ ಪ್ರತಿಫಲನೇ ಯಾವ ಜನಗಳಿಗೆ ಇವರು ಯಾಮಾರಿಸಿದಾರೋ ಕಡೆಗೆ ಅದೇ ಜನಗಳ ಹತ್ರ ಹಣ ಬೇಡೋ ಪರಿಸ್ಥಿತಿ ಬಂದಿದೆ. ಇನ್ನು ಈ ಹುಡುಗನ್ಗೆ ಹಣ ಸಹಾಯ ಮಾಡಿ ಅಂತ ಯಾರ್ಯಾರು ವಿಡಿಯೋಸ್ ಮಾಡಿದಾರೋ ಅವ್ರಗಳಲ್ಲಿ ಅನೇಕರು ಈ ರೀತಿ ಅಲ್ಲೋಗಿ ಕಾಯಿ ಕಟ್ರಿ, ಇಲ್ಲೋಗಿ ಬದನೆಕಾಯಿ ಕಟ್ರಿ, ಇನ್ನೆಲ್ಲೋ ಹೋಗಿ ಮೆಣಸಿನಕಾಯಿ ಯಾರ್ದು ಹಚ್ಬಿಡಿ ಅಂತ ವಿಡಿಯೋಸ್ ಗಳು ಮಾಡಿದ್ದಾರೆ. ಇವರೆಲ್ಲ ಪಾಪ ಹುಡುಗನ ಪರವಾಗಿ ತಾವೇ ಅದ್ ಏನೇನ್ ಕಟ್ಟಬೇಕೋ ಅರಿಬೇಕೋ ಆರ್ದು ಹಚ್ಬಿಡೋದಲ್ವೇ? ಪ್ರಕಾಶ್ ಕಾಲನಿ ಪಿಕೆ ಅಣ್ಣನ್ ತುಂಬಾ ಹೆಲ್ತ್ ಇಶ್ಯೂಸ್ ಇಂದ ಕಷ್ಟ ಪಡ್ತಿದ್ದಾರೆ. ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ, ಇಷ್ಟು ಅಷ್ಟು ಅಂತ ಕೇಳ್ಕೊಳ್ಳಲ್ಲ. ಕೆಳಗಡೆ ಸ್ಕ್ಯಾನರ್ ಕೊಟ್ಟಿದ್ದೀನಿ. ಇವನಿಗೆ ಹೆಲ್ಪ್ ಮಾಡಿ ಅಂತ ವಿಡಿಯೋ ಮಾಡಿರೋ ಈ ಹುಡುಗಿ ಕೂಡ ಅಂತದ್ದೇ ಒಂದು ಪ್ರಮೋಷನ್ ವಿಡಿಯೋ ಮಾಡಿದೆ. ಆ ವಿಡಿಯೋ ಕ್ಯಾಪ್ಷನ್ ನೋಡ್ರಪ್ಪ, ಸಾಲ ಕೊಟ್ಟಿದೀರಾ ಅದು ನಿಮಗೆ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್. ಪಟಾಕಿ ಯಾವಂದಾದ್ರೂ ಆಗಿರ್ಲಿ ಹೊಚ್ಚೋರ್ ನಾವೇ ಅಂತಾರಲ್ಲ, ಹಂಗೆ ಸಾಲ ಇಸ್ಕೊಂಡವ್ನು ಯಾವನೇ ಆದ್ರೂ ಈ ಅಪ್ಪನ ಕಾಲ್ ಮಾಡಿದ್ರೆ ದುಡ್ಡು ವಾಪಸ್ ಬರುತ್ತಂತೆ. ಅಂದ್ರೆ ಈ ನಂಬರ್ ಕೊಟ್ಟಿರೋ ಪುಣ್ಯಾತ್ಮ ಎಲ್ಲಾರ ಸಾಲನ್ನು ತಾನೇ ತೀರಿಸ್ತಾವನ ಹೆಂಗೆ? ಪುಣ್ಯಾತ್ಮ ಯಾಕಮ್ಮ ಬೇಜಾರಲ್ಲಿ ಕೂತಿದ್ಯಾ? ಯಾಕೋ ಎಷ್ಟೇ ದುಡ್ಡು ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಮಗಳೇ, ಯಾರು ಏನು ಮಾಡ್ಸಿದ್ರು ಅನ್ಸುತ್ತೆ.
ಇದಕ್ಕೆಲ್ಲ ಪರಿಹಾರ ಕೊಡೋ ದೇವಸ್ಥಾನಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ. ಅಲ್ಲೆಲ್ಲ ಪುಟ್ಟಿ, ಅದಕ್ಕೆಲ್ಲ ಪರಿಹಾರ ಕೊಡೋ ದೇವಸ್ಥಾನಕ್ಕೆ ನೀನ್ ಕರ್ಕೊಂಡು ಹೋಗ್ತೀಯಾ? ಮತ್ತೆ ಅದೇ ದೇವಸ್ಥಾನಕ್ಕೆ ಅವನು ಕರ್ಕೊಂಡು ಹೋಗೋದಲ್ವೇ? ಅದ್ಬಿಟ್ಟು ಮತ್ತ್ಯಾಕ್ ರೀಲ್ಸ್ ಅಲ್ಲಿ ಬಂದು ಜನಗಳ ಹತ್ರ ಹೆಲ್ಪ್ ಮಾಡಿ ಅಂತ ಬೇಡ್ತಾ ಇದೀಯಾ? ಯಾಕೆ ಸಿಸ್ಟರ್? ಮುಂದಕ್ಕೆ ಅದೇನೋ ಹೇಳಿದಾಳೆ, ಕೇಳಿಸ್ಕೊಂಬನ್ರಪ್ಪ. 5 ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದು ದೇವಿ ಮೂರ್ತಿಗೆ ಮೆಣಸಿನಕಾಯಿ ರುಬ್ಬಿ ಹಚ್ಚೋದ್ರಿಂದ ನಿಮ್ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡಿದವರು 5 ವಾರ ಮೆಣಸಿನಕಾಯಿನ ಅರ್ದು ಹಚ್ಚಿಬಿಟ್ರೆ ದುಡ್ಡಿಸ್ಕೊಂಡ್ ಮೋಸ ಮಾಡಿದವರು ಸರ ಅಂತ ವಾಪಸ್ ಬಂದು ಪರ ಅಂತ ದುಡ್ಡೆಣ್ಸಿ ಅಂತ ವಾಪಸ್ ಕೊಟ್ಬಿಡ್ತಾರಂತೆ. ಅಲ್ಲ, ನಿಮ್ ಅಣ್ಣಂದು ಇದೇ ಸಮಸ್ಯೆ ತಾನೇ ಇದ್ದಿದ್ದು? ಅದ್ರ ಜೊತೆಗೆ ನಾನು ಒಬ್ರ ಹತ್ರ ಚೀಟಿ ಕೂಡ ಹಾಕಿದ್ದೆ. ಅವರು ನನಗೆ ಚೀಟಿ ಎತ್ತಿ ಅಮೌಂಟ್ ಕೊಡ್ಲಿಲ್ಲ. ಲಾಸ್ಟ್ 6 months ಬ್ಯಾಕ್ ಅಮೌಂಟ್ ಕೊಡ್ಲಿಲ್ಲ. ನೋಡೋದ್ಯಾ, ನಿಮ್ ಅಣ್ಣನ ಹತ್ರ ದುಡ್ಡಿಸ್ಕೊಂಡವ್ರು ಕೂಡ ಅವನು ವಾಪಸ್ ಕೊಟ್ಟಿಲ್ಲ ಅಂತೆ. ಹಂಗಿದ್ಮೇಲೆ ಅವನು ಕರ್ಕೊಂಡೋಗಿ ಮೆಣಸಿನಕಾಯಿ ಅರ್ದು ಹಚ್ಚಿಸ್ಬಿಡೋದಲ್ವೇ? ಯಾಕೆ ಹೋಗಿಲ್ಲ? ಯಾಕಂದ್ರೆ ನಿಮಗ್ ಗೊತ್ತು, ಅಲ್ಲೋಗಿ ಮೆಣಸಿನಕಾಯಿ ಅರ್ದು ಹಚ್ಚೋದ್ರಿಂದ ಕೈ ಕಣ್ಣು ಉರಿಯುತ್ತೆ, ಜೇಬಲ್ ದುಡ್ಡು ಖಾಲಿ ಆಯ್ತದೆ ಹೊರತು ಯಾವುದೇ ಪರಿಹಾರ ಸಿಗೋಲ್ಲ ಅಂತ. ಇನ್ನು ಈ ಜೋಡಿ ಈ ಹುಡುಗನ್ಗೆ ಸಹಾಯ ಮಾಡಿ ಅಂತ ಇವರು ವಿಡಿಯೋಸ್ ಮಾಡಿ ಹಾಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನೀವೇನ್ ಇವಾಗ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ 100 ರೂಪಾಯಿ ಅಂತ ಹಾಕ್ತಿದ್ದೀರಾ? ಇವರು ಕೂಡ ಕೆಲವು ತಿಂಗಳ ಹಿಂದೆ ಅಂತದ್ದೇ ಒಂದು ಪ್ರಮೋಷನ್ ಮಾಡಿದ್ದಾರೆ. ಭಕ್ತಾದಿಗಳು ಅನ್ಕೊಂಡಂತ ಆಸೆ, ಕನಸುಗಳು, ಕಷ್ಟ, ಸುಖ, ನೆಮ್ಮದಿ, ಆರೋಗ್ಯ ಏನೇ ಇದ್ರೂ ಕೂಡ ಅಲ್ಲಿರುವ ಆಲದ ಮರಕ್ಕೆ 9 ವಾರ ಬಂದು ಕಾಯಿ ಕಟ್ಟಿದ್ರೆ ಅವರ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ. ಅಡ್ಡ ಏನೇ ಆರೋಗ್ಯ ಸಮಸ್ಯೆ ಇದ್ರು ಆ ಆಲದ ಮರಕ್ಕೆ ಕಾಯಿ ಕಟ್ಬಿಟ್ರೆ ವಾಸಿ ಆಗ್ಬಿಡುತ್ತಂತೆ. ಮತ್ತೆ ಈ ಗಂಡ ಯಾಕೆ ಆ ಸ್ಕ್ಯಾನು ಈ ಸ್ಕ್ಯಾನು ಆಪರೇಷನ್ ಅಂತ ಡಾಕ್ಟರ್ ಹತ್ರ ಹೋಗವನೆ, ಕರ್ಕೊಂಡೋಗಿ ಆಲದ ಮರಕ್ಕೆ ಕಾಯಿ ಕಟ್ಟಿಸ್ಬಿಡೋದಲ್ವೇ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಜನ ಎಲ್ಲ ಹೋಗಿ ಆಲದ ಮರಕ್ಕೆ ಕಾಯಿ ಕಟ್ಟೋದ್ರಿಂದ ಜನರ ಆರೋಗ್ಯ ಸರಿ ಹೋಗಲ್ಲ, ಆ ಮರದ ಆರೋಗ್ಯ ಹಾಳ ಆಗುತ್ತೆ. ಸೊ ನೀವೇನಾದ್ರೂ 9 ವಾರ ಬಂದು ಇಲ್ಲಿ ತೆಂಗಿನಕಾಯಿ ಕಟ್ಟಿದ್ರೆ ನಿಮ್ ಕಷ್ಟಗಳೆಲ್ಲ ಹಂಗೆ ಪರಿಹಾರ ಆಗುತ್ತೆ. 9 ವಾರ ಆ ಆಲದ ಮರಕ್ಕೆ ಕಾಯಿ ಕಟ್ರಿ, ಅದಾದ್ಮೇಲೂ ನಿಮ್ಮ ಕಷ್ಟ ಪರಿಹಾರ ಆಗಿಲ್ಲ ಅಂದ್ರೆ ಆಲದ ಮರ ಅಲ್ಲ, ಅಣ್ಣನ ಬೇಲದ ಮರಕ್ಕೆ ಕಲ್ ಕಟ್ರಿ. ಹಾಗೇನೆ ನಂಬಿಕೆ ದ್ರೋಹ, ಮೋಸ, ವಂಚನೆ ಅಂತ ಮಾಡಿ ಹಣ ಇಸ್ಕೊಂಡು ವಾಪಸ್ ಕೊಡದೆ ಬೆದರಿಕೆ ಆಗ್ತಿದ್ರೆ, ಬ್ಲಾಕ್ ಮೇಲ್ ಮಾಡ್ತಿದ್ರೆ, ಅಂತಹ ಸಮಸ್ಯೆಗಳಿಗೂ ಕೂಡ ನೀವು ಮೆಣಸಿನಕಾಯಿನ ರುಬ್ಬಿ ಅಮ್ಮನವರಿಗೆ ಹಚ್ಬೋದು. ಅಲ್ಲೋಗಿ ಮೆಣಸಿನಕಾಯಿನ ಅರ್ದು ಹಚ್ಚಿರಿ, ಅದಾದ್ಮೇಲೂ ನಿಮ್ಮ ಸಮಸ್ಯೆ ಬಗೆಹರ್ದಿಲ್ಲ ಅಂದ್ರೆ ಅದೇ ಮೆಣಸಿನಕಾಯಿನ ಅರ್ದು ಅಣ್ಣನ ಬ್ಯಾಕಿಗೆ ಹಚ್ಚಿರಿ. ಅಂದಂಗೆ ಈ ಹುಡುಗ ಏನ್ ಹೇಳಿದಾನೆ? ಈ ಋಣವನ್ನ ನಾನು ಮತ್ತೆ ಎಲ್ರಿಗೂ ತೀರ್ಸ್ಕೊಂಡ್ ಬರ್ತೀನಿ. ಅವ್ರಿಗೆ ಪ್ರತಿ ತಿಂಗಳು ಒಬ್ಬೊಬ್ರಿಗೆ ಸಹಾಯ ಮಾಡ್ತಾ ನಾನು ಈ ಋಣನ ತೀರ್ಸ್ಕೊಳಕ್ ಇಷ್ಟಪಡ್ತೀನಿ. ಜನಗಳು ಇವನಿಗೆ ಹಣನ ಸಾಲದ ರೂಪದಲ್ಲಿ ಕೊಡ್ಬೇಕಂತೆ, ಅದನ್ನ ಪ್ರತಿ ತಿಂಗಳು ಒಬ್ಬೊಬ್ರಿಗೆ ತೀರ್ಸ್ಕೊಂಡ್ ಬರ್ತಾನಂತೆ. ಅಲ್ಲ, ಸಾಲ ತರ ಈಸ್ಕೊಳ್ಳೋದೇ ಆದ್ರೆ ಜನಗಳ ಹತ್ರ ಕೇಳೋ ಬದ್ಲು ಮನೆ ಹಾಳು ಪ್ರಮೋಷನ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಮಾಡ್ತಿರೋ ನಿನ್ನ ಸ್ನೇಹಿತರು ಅವ್ರ ಹತ್ರನೇ ಈಸ್ಕೋಬೋದಲ್ವೇ? ಏನಂತ್ಯ? ಅದು ಅಲ್ದೆ ಅಕ್ಕ ಸೊರ್ಯಾಗೆ ಚಿನ್ನ ಹಾಕೊಂಡವ್ರೆ. ಇನ್ನು ಇವನು ಗಿವ್ ಅವೇ ಅಂತ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ವಿಡಿಯೋಸ್ ಮಾಡ್ತಾನೆ. ಈ ತರ ಯಾರ್ಯಾರಿಗೋ ಹಣ ಕೊಡೋ ಬದ್ಲು ನಿನ್ನ ಸ್ನೇಹಿತನ್ಗೆ ಕೊಡಬಹುದಲ್ವೇನಪ್ಪ ದಚ್ಚು? ಸುಮ್ನೆ ಕೊಡ್ಬೇಡ, ಅವ್ನ್ ಹೇಳ್ದಂಗೆ ಸಾಲದ ರೂಪದಲ್ಲೇ ಕೊಡು. ಯಾಕಪ್ಪ ಅವ್ನ್ ನಿನ್ ಸಾಲ ವಾಪಸ್ ಕೊಡೋದಿಲ್ಲ ಅನ್ನೋ ಭಯ ಅನ್ನು? ಭಯ ಪಡ್ಬೇಡ, ಇದ್ದೇ ಇದೆಯಲ್ಲ ಮೆಣಸಿನಕಾಯಿ, ಅರ್ಧ ಹಚ್ಬಿಡು, ಕಾಸು ವಾಪಸ್ ಬಂದ್ಬಿಡುತ್ತೆ. ಒಟ್ನಲ್ಲಿ ಇವರೆಲ್ಲ ಹೆಂಗೆ ಗೊತ್ತಾ, ಜನಗಳಿಂದ ಹಣ ಸಂಪಾದನೆ ಮಾಡ್ತಾ ಅದೇ ಜನಗಳನ್ನೇ ಚೂತ್ಯ ಮಾಡಿ ಹಣ ಸಂಪಾದನೆ ಮಾಡ್ತಾ ಕಡೆಗೆ ಅದೇ ಜನಗಳ ಹತ್ರ ಸಹಾಯ ಬೇಡ್ತಾ ಹಣ ಸಂಪಾದನೆ ಮಾಡ್ತಾರೆ. ಜನರಿಂದ ಜನರಿಗಾಗಿ ಜನರನ್ನೇ ಮುಂಡಾಯಿಸುವ ಕಾರ್ಯಕ್ರಮ. ನೀವುಗಳು ದೇವಸ್ಥಾನಗಳ ಬಗ್ಗೆ ವಿಲಾಗ್ಸ್ ಮಾಡಿ ರೀಲ್ಸ್ ಮಾಡಿ ಬೇಡ ಅನ್ನಲ್ಲ, ಆ ಸ್ಥಳಗಳ ಇತಿಹಾಸ ಹಿನ್ನೆಲೆನ ತಿಳಿಸಿ, ತಪ್ಪಲ್ಲ. ಆದ್ರೆ ಈ ರೀತಿ ಅದು ಮಾಡಿದ್ರೆ ಪರಿಹಾರ ಸಿಗುತ್ತೆ, ಇದು ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ಜನಗಳನ್ನ ನಂಬಿಸಿ ಅವರನ್ನ ಬಕ್ರಾ ಮಾಡ್ತಿದ್ದೀರಲ್ಲ, ಇದು ನೀವು ಮಾಡ್ತಿರೋ ತಪ್ಪು. ನಿಮ್ದೇ ವಿಡಿಯೋಗಳ ಕೆಳಗೆ ಎಷ್ಟೊಂದ್ ಜನ ಕಮೆಂಟ್ಸ್ ಹಾಕಿದ್ದಾರೆ, ದಯವಿಟ್ಟು ಸ್ವಲ್ಪ ಸಮಯ ಕೊಟ್ಟು ಓದ್ರಪ್ಪ. ನಾವು ಹೋಗ್ ಬಂದಿದೀವಿ, ಆದ್ರೆ ಯಾವ ಕಷ್ಟನೂ ಪರಿಹಾರ ಆಗಿಲ್ಲ, ಸುಮ್ನೆ ದುಡ್ಡು ಕೀಳ್ತಾರೆ. ಬರೀ ಸುಳ್ಳು. ನಾನು 9 ವಾರ ಹೋಗ್ ಬಂದೆ, ಏನು ಪ್ರಯೋಜನ ಆಗಿಲ್ಲ, ಎಲ್ಲಾ ಮೋಸ, ಯಾರು ನಂಬೇಡಿ. ನಾನು ಕೂಡ ಹೋಗಿದ್ದೇನೆ ಈ ದೇವಸ್ಥಾನಕ್ಕೆ, ಬರೀ ಫೇಕ್, ಬರೀ ದುಡ್ಡು ದೋಚ್ತಾರೆ. ಯಾರು ಹೋಗ್ಬೇಡಿ, ಎಲ್ಲಾ ಮೋಸ. ನಾನು 21 ಸರಿ ಬಂದು ಹೋದೆ, ಬೇಡ್ಕೊಂಡು ಹೋದ ಒಂದೂ ಕೆಲ್ಸನೂ ಆಗಿಲ್ಲ. 15 lakh ಅಕೌಂಟ್ಗೆ ಬಂದೇ ಇಲ್ಲ. ಒಂದ್ ಗೊಂಬೆ 600, ಮೆಣಸಿನಕಾಯಿ ಹಚ್ಚೋಕೆ 400, ಎಲ್ಲದಕ್ಕೂ ದುಡ್ಡು ಸುಲಿಗೆ. ಇಲ್ಲಿ ಬಡವರು ಹೋಗೋಕೆ ಆಗೋದಿಲ್ಲ. ಮೋಸ ಮಾಡಿ ದುಡ್ಡು ಮಾಡೋ ಸ್ವಾಮೀಜಿ, ಕಳ್ಳಸು ಮಗ, ಇವನನ್ನ ನಂಬೇಡಿ, ದುಡ್ಡು ಸುಲಿತಾರೆ. ನಾನು ಹೋಗಿ ಬಂದಿದ್ದೀನಿ, ತುಂಬಾ ಮೋಸ, ನಾನು ಹೋಗಿದ್ದೀನಿ, ಇಲ್ಲಿ ಎಲ್ಲದಕ್ಕೂ ದುಡ್ಡು, ತುಂಬಾ ಮೋಸ, ಯಾವುದು ನಿಜ ಅಲ್ಲ. ಈ ಕಳ್ ಸ್ವಾಮೀಜಿ ಮಾತ್ ನಂಬಿ ಹೋದ್ರೆ ಒಳ್ಳೆ ಟೋಪಿ ಹಾಕಿ ಕಳಿಸ್ತಾನೆ, ತುಂಬಾನೇ ದುಡ್ಡು ಸಿಗ್ತಾನೆ. ಓ ಮಗ, ಮೆಣಸಿನಕಾಯಿ ರುಬ್ಬಿ ಹಚ್ಚೋಕೆ 400 ರೂಪಾಯಿ, ತಡೆ ಹೊಡಿಯೋದಕ್ಕೆ 500 ರೂಪಾಯಿ, ಈ ಕಳ್ ಸ್ವಾಮಿ ಹತ್ರ ಮಾತಾಡೋಕ್ 1000 ರೂಪಾಯಿ ಫೀಸು, ಪ್ಲಾಸ್ಟಿಕ್ ಬೊಂಬೆಗೆ 1000 ರೂಪಾಯಿ, ಹೋಮ ಹವನಕ್ಕಂತೂ 5000 ರೂಪಾಯಿ ಫೀಸು, 10,000ದಿಂದ 15,000 ದುಡ್ಡು ಕೇಳ್ತಾನೆ. ದಯವಿಟ್ಟು ಯಾರು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಡಿ. ನಾನು ಕೂಡ ಅದೇ ಊರಿನ
ಊರಿನವನು. ನಾನು ಅಲ್ಲಿಗೆ ಹೋದಾಗಿಂದ ಸಾಲಗಾರ ಆಗಿದ್ದೀನಿ. ಇದಿಷ್ಟೇ ಅಲ್ಲ, ಇವ್ರ ಎಲ್ಲಾ ವಿಡಿಯೋಸ್ ಕೆಳಗೂ ಇಂಥದ್ದೇ 106 ನೆಗೆಟಿವ್ ಕಮೆಂಟ್ಸ್ ಗಳು ಸಿಗ್ತವೆ. ಸಾಧ್ಯ ಆದ್ರೆ ನೀವು ಸ್ವಲ್ಪ ಚೆಕ್ ಮಾಡ್ರಪ್ಪ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಇವರನ್ನ ನಂಬಿ ಹಣ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಮೋಸ ಹೋಗಿದ್ದಾರೆ ಅಂತ. ಈ ಭ್ರಷ್ಟಾಚಾರ ಅನ್ನೋದು ಮನುಷ್ಯನಿಗೆ ಬ್ಲಡ್ ಅಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಎಲ್ಲಾ ಕಡೆ ಆಯ್ತು, ಕಡೆಗೆ ದೇವ್ರಿಗೂ ಲಂಚ ಕೊಡುವಂತ ಮನಸ್ಥಿತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ದೇವ್ರುಗಳೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದಾರಪ್ಪ. ಉಂಡಿ ದುಡ್ಡು ಹಾಕಿದ್ರೇನೆ ದೇವ್ರು ಬರೋದು. ದೇವರಿಗೆ ಆಫರ್ಸ್ ಕೊಡೋದು, ನಾನ್ ಇಷ್ಟು ಖರ್ಚು ಮಾಡ್ತೀನಿ, ಸೊ ಇನ್ ರಿಟರ್ನ್ ನೀನು ನನಗೆ ಇಷ್ಟು ವಾಪಸ್ ಕೊಡಬೇಕು ಅಂತ. ಇನ್ನು ಈ ಬಸಪ್ಪ ಸ್ವಾಮಿ ತೀರ್ಥದಲ್ಲಿ ಸ್ನಾನ ಮಾಡಿ ತುಂಬಾ ಒಳ್ಳೇದು, ಪಾಪಗಳು ಕಳೆದೋಗುತ್ತೆ, ಹಾಗೆ ರೋಗ ರುಜಿನಗಳು ಬರಲ್ಲ. ನೋಡಿದ್ರ ಮನುಷ್ಯನ ಪಾಪ ಎಷ್ಟು ಈಸಿಯಾಗಿ ತೊಳೆದೋಗುತ್ತಂತೆ. ಸೊ ಪಾಪ ಮಾಡೋರ್ಗೆ ಎಷ್ಟು ಸರಾಗೋಯ್ತಲ್ವೇ. ಹಣ ಮಾಡೋಕೆ ಸಾಲು ಸಾಲು ಪಾಪ ಮಾಡೋದು, ಆಮೇಲೆ ಅಲ್ಲಿಗೆ ಹೋಗಿ ನೀರ್ ಹಾಕಿಸ್ಕೊಳ್ಳೋದು, ಮತ್ತೆ ಮಾಡಿದ ಪಾಪ ಎಲ್ಲ ಅಳಿಸೋಯ್ತು ಅನ್ನೋ ಭ್ರಮೆಲಿ ಇನ್ನೊಂದಷ್ಟು ಪಾಪಗಳನ್ನ ಮಾಡೋದು. ಸೊ ಇವರು ಇಂಡೈರೆಕ್ಟ್ ಆಗಿ ಪಾಪ ಮಾಡೋರ್ಗೆ ಪ್ರೇರೇಪಣೆ ಕೊಡ್ತಾವ್ರೆ. ಮಾಡಬಾರ್ದು ಅಲ್ಕ ಕೆಲಸನ ಮಾಡ್ಬಿಟ್ಟು ಜನ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ತೊಳೆದೋಯ್ತು ಅಂತ ಭ್ರಮೆ ಹುಡ್ಸಿ ಕಳಿಸ್ತೀಯ. ಮನುಷ್ಯ ಮಾಡೋ ಪಾಪಗಳು ಅಷ್ಟು ಈಸಿಯಾಗಿ ತೊಳೆದು ಹೋಗಂಗ್ ಇದ್ದಿದ್ರೆ ಕರ್ಮ ಅನ್ನೋ ಒಂದು ಪದ ಡಿಕ್ಷನರಿನಲ್ಲಿ ಇರ್ತಾನೆ ಇರ್ಲಿಲ್ಲ. ಸೂಪರ್ ಆಗಿ ಹೇಳ್ದೆ. ಇಲ್ಲಿ ಅಮ್ಮನವ್ರ ದರ್ಶನ ಮಾಡಿ ಅರ್ಕೆಕಾಯಿ ಅಂತ ಕೊಡ್ತಾರೆ. ಅರ್ಕೆಕಾಯಿನ 9 ವಾರ ಇಲ್ಲ 11 ವಾರ ಅಂತ ಕಟ್ಟಿದ್ರೆ ಅವನ ಅನ್ಕೊಂಡಿದ್ ನೆರವೇರುತ್ತೆ. ಒಂದು ಕಾಯಿಗೆ ಇವ್ರುಗಳು ತಗೊಳ್ಳೋ ದುಡ್ಡು ಮಿನಿಮಮ್ 300 ರೂಪಾಯಿ. ಮೂಗುರು 30 ರೂಪಾಯಿ ಕಾಯನ್ನ 300 ರೂಪಾಯಿಗೆ ಮಾರೋದು ಬಿಸ್ನೆಸ್ ಅಲ್ದೆ ಇನ್ನೇನು. 9 ವಾರ ಅಂದ್ರೆ ಅಲ್ಲಿಗೆ 300 × 9 2700 ರೂಪಾಯಿ. ಇದ್ರ ಜೊತೆ ಪಾರ್ಕಿಂಗ್ ಫೀಸು, ಚಪ್ಲಿ ಬಿಡಕ್ ಫೀಸು, ಪ್ರಸಾದಕ್ ಫೀಸು, ಈ ಪೂಜಾರಿನ್ ಮೀಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸ್ಪೆಷಲ್ ಫೀಸು. ಇದ್ರ ಬಗ್ಗೆ ಸುಮಾರು ತಿಂಗಳ ಹಿಂದೆನೆ ಮಿಸ್ಟರ್ NRE ಅನ್ನೋ ಚಾನೆಲ್ ನಲ್ಲಿ ನಾಗಾರ್ಜುನ್ ಅನ್ನೋ ಯುವಕ ತುಂಬಾ ಚೆನ್ನಾಗಿ ಇವ್ರನ್ನ ಎಕ್ಸ್ಪೋಸ್ ಮಾಡಿ ವಿಡಿಯೋ ಮಾಡಿದ್ದಾನೆ. ಈ ರೀತಿ ವಿಡಿಯೋ ಮಾಡಕ್ಕೂ ಗಟ್ಸ್ ಬೇಕು. ಮೀಟರ್ ಬೇಕು, ಮೀಟರ್ ಅಂದ್ರೆ ಇಲ್ಲಿರೋ ದೇವಸ್ಥಾನಕ್ಕೆ ಈ ಊರಿನ ಜನನೇ ಬರಲ್ವಂತೆ. ಅಲ್ಲಿ ಇಸ್ಕೊಂಡ್ ಕಟ್ಟೋ ಕಾಯಿ ಅಲ್ಲಿರೋರ ಹತ್ರನೇ ಇಸ್ಕೊಂಡ್ ಕಟ್ಬೇಕಂತೆ. ಒಂದು ಕಾಯಿ ಬಂದು 300 ರೂಪಾಯಿ ಗಂಟ ಇರುತ್ತೆ. ಈ ತರ ದೇವರ ಹೆಸರುಗಳಲ್ಲಿ ಮಾಡ್ತಿರೋಂತ ದಂಧೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಗೆ ಹೇಳ್ಬೇಕು. ಯಾಕಂತಂದ್ರೆ ಈ ತರ ನೀವು ಮಾಡೋ ಸಿಲ್ಲಿ ವ್ಯೂಸ್ಗೋಸ್ಕರ ಎಷ್ಟು ಲಕ್ಷಗಳ ಜನ ಎಮೋಷನ್ ಜೊತೆ ಆಟ ಆಡ್ತಿದ್ರೆ ಗೊತ್ತಾ ನೀವು. ನಾಗಾರ್ಜುನ್ ಮಾಡಿರೋ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ದಯವಿಟ್ಟು ಆದ್ರೆ ಒಂದು ವಿಸಿಟ್ ಹಾಕಿ ಇಂಥವರಿಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ. ಈಗ ಆ ಆಲದ ಮರಕ್ಕೆ ಕಾಯಿ ಕಟ್ಟೋದಷ್ಟೇ ಇವ್ರಿಗೆ ಇಂಪಾರ್ಟೆಂಟ್ ಆಗಿದ್ದಿದ್ರೆ ನೀವೇ ಕಾಯನ್ನ ಕೆಂಪ್ ಬಟ್ಟೆಲ್ ಸುತ್ಕೊಂಡು ಮನೆಯಿಂದಾನೆ ತಗೋ ಬನ್ನಿ ಅನ್ಬೇಕಿತ್ತು. ಇವ್ರು ಒಂಥರ ಈ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡೋಕ್ ಹೋದಾಗ ನೀರ್ ಬಾಟ್ಲು ತರಂಗಿಲ್ಲ, ತಿಂಡಿ ಊಟ ತರಂಗಿಲ್ಲ, ಎಲ್ಲ ಇಲ್ಲೇ ತಗೋಬೇಕು ಅಂತ ಹೇಳಿ 30 ರೂಪಾಯಿ ಪಾಪ್ಕಾರ್ನ್ 300 ರೂಪಾಯಿ ಮಾರಾಟ ಮಾಡ್ತಾರಲ್ಲ, ಹಂಗ್ ಮಾಡ್ತಾವ್ರೆ. ಒಳ್ಳೇದ್ ಮಾಡ್ತದ. ಕಾಯಿ ನಮ್ಮ ಹತ್ರನೇ ತಗೋಬೇಕು, ಮೆಣಸಿನಕಾಯಿ ನಮ್ಮ ಹತ್ರನೇ ತಗೋಬೇಕು, ಬೊಂಬೆ ನಾವೇ ಕೊಡ್ತೀವಿ ಅಂತ ಬೇಕಾಬಿಟ್ಟಿ ಹಣ ಪೀಕ್ತಿರೋದ್ ನೋಡಿದ ಮೇಲೆ ನನಗನ್ಸಿದ್ ಒಂದೇ, ಇವ್ರು ಮಾಡ್ತಿರೋದು ದಂಧೆ. ಇವ್ರು ನಂಬಿ ಹೋಗೋರು ಕುರಿ ಮಂದೆ. ಅಂತ ಶತ್ರುವಿಗೆ ಏಟಿಗೆ ಎದುರೇಟು ಶತ್ರು ಸಂಹಾರ, ಆ ಒಂದು ಪ್ರತ್ಯಂಗರಾದ ಸಾನ್ನಿಧ್ಯ ಏನು ಅಂತ ತೋರ್ಸತ್ತೆ ಬೀಗ ಬೊಂಬೆ ಹೊಡೆಯೋದ್ರಿಂದ. ಅಲ್ಲೇ ಅಣ್ಣ ನಮ್ಮ ಶ್ರೀನಾಥ್ ಸರ್ ಹಾಗೂ ಸುಂದರ್ ಕೃಷ್ಣ ಅರಸ್ ಅವರ ಏಟಿಗೆ ಎದಿರೇಟು ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟವನೇ. ಬೊಂಬೆ ಕಟ್ಟಿದ್ರೆ ಎದುರಾಳಿ ಸಂಹಾರ ಅಂತೆ. ಸಂಹಾರ ಅಂದ್ರೆ ಕೊಲೆ, ಹತ್ಯೆ. ಸೊ ಇವನು ಒಂದು ಹತ್ಯೆಗೆ ಕೊಲೆಗೆ ಪ್ರೇರೇಪಣೆ ಕೊಡ್ತಾವನಲ್ಲ. ಅಯ್ಯೋ ಅಲ್ಕಾ ನನ್ನ ಮಗನೇ. ಈ ರೀತಿ ಓಪನ್ ಆಗಿ ಕಾನೂನು ಬಾಹಿರಾಗಿರೋ ಮಾಟ ಮಂತ್ರನ ಪ್ರಮೋಟ್ ಮಾಡ್ತಿದ್ರು. ಪೊಲೀಸರು ಯಾಕೆ ಇನ್ನು ಇವನನ್ನು ಒದ್ದು ಒಳಕ್ ಹಾಕಿಲ್ಲ? ಮೌಢ್ಯ ನಿಷೇಧ ಕಾಯ್ದೆ ಉಲ್ಲಂಘನೆ ಆಗ್ತಿದ್ರು, ಸರ್ಕಾರ ಏನ್ ಮೆಣಸಿನಕಾಯಿ ಹೊಗೆ ಕುಡಿತಾ ಕುಂತಿದ್ಯಾ ಅಂತ ಅಂದಂಗೆ ನನ್ಗೊಂದ್ ಡೌಟ್. ಈ ಜುಟ್ಟು ಮಾಂಸ ಹೇಳೋ ತರ ಗೊಂಬೆ ಕಟ್ಟಿ ನಮ್ಗ ಆಗದೆ ಇರೋನ್ನ ಹೊಗೆ ಹಾಕ್ಸೋ ತರ ಇದ್ದಿದ್ರೆ ಇಡೀ ಭೂಮಿ ಸ್ಮಶಾನ ಆಗ್ಬೇಕಿತ್ತಲ್ವೇ? ಯಾಕೆ ಹೇಳಿ? ಇದಿಷ್ಟೇ ಅಲ್ಲಪ್ಪೋ, ಇನ್ನೂ ಒಂದಷ್ಟು ಜನ ಹಿಂಗೆ ಹೊಸ ಹೊಸ ಖತರ್ನಾಕ್ ಐಡಿಯಾಸ್ ಮಾಡ್ಕೊಂಡು ಜನಗಳನ್ನ ಬಕ್ರಾ ಮಾಡ್ತಾವ್ರೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂದಂಗೆ ಒಂದಷ್ಟು ಜನ ಸೋಮಿ ಇನ್ಫ್ಲೂಯೆನ್ಸರ್ಸ್ ಗಳು ಇವರಿಗೆ ಪ್ರಮೋಷನ್ಸ್ ಮಾಡ್ಕೊಡ್ತಾವ್ರೆ. ಮುಂದಿನ ವಿಡಿಯೋಲಿ ಇನ್ನೂ ಡೀಟೇಲ್ ಆಗಿ ಇವ್ರ ಜನನ ಹೆಂಗ್ ಯಾಮಾರಿಸ್ತಾ ಇದ್ದಾರೆ, ದೇವ್ರ ಹೆಸರಲ್ಲಿ ಜನರಿಗೆ ಭಯ ಹುಟ್ಟಿಸಿ ಹೆಂಗೆ ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡೋಣ. ನೀವು ಕೂಡ ಈ ದೇವಸ್ಥಾನಗಳಿಗೆ ಹೋಗಿದ್ರೆ ಅಲ್ಲಿಯ ಮೋಸಗಳನ್ನು ನೋಡಿದ್ರೆ, ನೀವು ಕೂಡ ಹಣ ಕಳ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಸ್ ಹಾಕಿ. ಸೊ ದಟ್ ಕಮೆಂಟ್ಸ್ ಓದಿ ಇನ್ನೊಂದಷ್ಟು ಜನಕ್ಕೆ ಇವ್ರ ಮೋಸದ ಜಾಲದ ಬಗ್ಗೆ ಹೆಚ್ಚೆಚ್ಚು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ, ಇನ್ನೊಂದಷ್ಟು ಜನ ಹಣ ಕಳ್ಕೊಳ್ಳೋದು ತಪ್ಪಲಿ. ಸಾಧ್ಯವಾದ್ರೆ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.